ಸೊ ಹಾಗಾದರೆ ಸೆಷನನ್ನು ಸ್ಟಾರ್ಟ್ ಮಾಡೋಣ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ವಿಡಿಯೋದಲ್ಲಿ ಹೇಳ್ತೀನಿ ಯಾವ ಥರ ನಾವು ವರ್ಕ್ ಫ್ರಮ್ ಹೋಮ್ ಜಾಬನ್ನು ಪಡ್ಕೋಬೇಕು ಅಂತ. ಅಫ್ಕೋರ್ಸ್ ಸುಮಾರು ದಿವಸ ಆಯಿತು ನಾನು ವಿಡಿಯೋ ಕಂಟೆಂಟನ್ನು ಮಾಡಿದೆ. ಆ್ಯಂಡ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ವರ್ಕ್ ಫ್ರಮ್ ಹೋಮ್ ಜೆನ್ಯೂನ್ ಆಗಿರುವಂಥ ವರ್ಕ್ ಫ್ರಮ್ ಹೋಮ್ ಜಾಬ್ಸನ್ನು ಹೇಗೆ ಪಡ್ಕೋಬೇಕು ಆ್ಯಂಡ್ ಅದನ್ನು ಯಾವ ಥರ ನೀವು ಪಡ್ಕೊಂಡು ಜಾಬನ್ನು ಮಾಡ್ಬೋದು ಅಂತ ನಾನು ನಿಮಗೆ ಪ್ರಾಪರಾಗಿ ಒಂದು ಐಡಿಯಾ ಕೊಡ್ತೀನಿ. ನನ್ನ ಒಂದು ಶಾರ್ಟ್ಸ್ ವಿಡಿಯೋದಲ್ಲಿ ನಿಮಗೆ ಹಿಂದಿ ಇಂಗ್ಲೀಷಲ್ಲಿ ಡೀಟೇಲ್ಸ್ ಸಿಗುತ್ತೆ. ಓಕೆ, ನಾನು ಏನಂದರೆ ಸ್ವಲ್ಪ ರೀಚ್ ಔಟ್ ಮಾಡೋಕ್ಕೋಸ್ಕರ, ಅಕೌಂಟನ್ನು ರೀಚ್ ಮಾಡೋಕ್ಕೋಸ್ಕರ ಅಂತ ಅದಕ್ಕೋಸ್ಕರ ಅಂತ ಆ ಥರ ಮಾಡ್ತಾಯಿದ್ದೀನಿ. ಆ್ಯಂಡ್ ಕನ್ನಡದಲ್ಲಿ ನಾನು ಇದು ವಿಡಿಯೋನ ಮಾಡ್ತೀನಿ. ಆ್ಯಂಡ್ ಒಮ್ಮೊಮ್ಮೆ ನಾನು ಹಿಂದಿ ಇಂಗ್ಲೀಷನ್ನು ಮಾಡ್ತೀನಿ ಫಾರ್ ರೀಚ್ ಔಟ್ ಆಗೋಕ್ಕೋಸ್ಕರ ಅಂತ. ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಯಾವ ವಿಡಿಯೋ ನಾನು ಮಾಡಬೇಕು, ಅಂದರೆ ಯಾವ ಥರ ನಾನು ಮಾಡಬೇಕು, ಯಾವ ಲ್ಯಾಂಗ್ವೇಜಲ್ಲಿ ಮಾಡಬೇಕು ಅಂತ. ಅದ್ರ ಬೇಸ್ ಮೇಲ್ಗಡೆ ನಾನು ಮಾಡ್ತಾ ಹೋಗ್ತೇನೆ. ಇವಾಗ ವರ್ಕ್ ಫ್ರಮ್ ಹೋಮ್ ಜಾಬ್ ಯಾವ ಥರ ತೊಗೋಬೇಕು, ಏನು ಮಾಡಬೇಕು, ಯಾವ ಥರ ಏನು ಎತ್ತು ಅಂತ ಕೇಳಿದರೆ, ಫಸ್ಟ್ ಆಫ್ ಆಲ್ ನೀವು ನೋಡಬೇಕಾಗತ್ತೆ ನಿಮ್ಮ ಸ್ಕಿಲ್ ಸೆಟ್ ಏನು. ಓಕೆ, ಯಾರು ಕೂಡ ನಿಮಗೆ ಹಾಗೆ ಹೋಗಿ ಯಾರು ಕೂಡ ಜಾಬ್ ಕೊಡಲ್ಲ. ಓಕೆ, ಈಗ ಅಂಗನವಾಡಿಯಲ್ಲಿರುವಂಥ ಪರ್ಸನಿಗೆ, ಅಂದರೆ ಜಸ್ಟ್ ಒಂದು ಹೇಳ್ತಾ ಇರೋದು. ಓಕೆ, ಈಗ ಫಾರ್ ಎಕ್ಸಾಂಪಲ್ ಯಾರಿಗೆ ಏನು ಗೊತ್ತಿರಲ್ಲ, ಓಕೆ, ಅವರಿಗೆ ವರ್ಕ್ ಫ್ರಮ್ ಹೋಮ್ ವರ್ಕ್ ಕೊಡಲ್ಲ, ರಿಮೋಟ್ ವರ್ಕ್ ಕೊಡಲ್ಲ, ಜೆನ್ಯೂನ್ ಆಗಿರೋಂಥ ಕಂಪನಿ. ಎಲ್ಲರೂ ಕೂಡ ಚೂಸ್ ಮಾಡೋದು ಬೆಸ್ಟ್ ಪೀಪಲ್ಸನ್ನು ಚೂಸ್ ಮಾಡೋದು, ಬೆಸ್ಟ್ ಪೀಪಲ್ಸಿಗೆ ಜಾಬ್ ಕೊಡೋದು. ಸೊ ನೀವು ಅದನ್ನು ಮೇಕ್ ಶೂರ್ ಮಾಡಬೇಕು. ನೀವು ಈಗ ಒಬ್ಬರು ಹೌಸ್ ವೈಫ್ ಆಗಿದ್ದರೆ ಅವರಿಗೋಸ್ಕರ ನಾನು ಹೇಳ್ತೀನಿ, ನೀವು ಮೇಕ್ ಶೂರ್ ಮಾಡಬೇಕು ನೀವು ತೊಗೊಳ್ಳೋಂಥ ಜಾಬ್ ಅಥವಾ ಏನು ನೀವು ಒಂದು ವರ್ಕ್ ಮಾಡೋಕ್ಕೋಸ್ಕರ ಇದ್ದೀರಲ್ವ ಅದು ಪ್ರೊಫಿಷಿಯೆಂಟ್ಲಿ ಇದ್ದೀರಾ ಅಂತ ನೀವು ನೋಡಬೇಕಾಗತ್ತೆ. ನೆಕ್ಸ್ಟು, ಯಾವುದೇ ಒಂದು ಕಂಪನಿ ಆದ್ರೂ ಓಕೆ, ಯಾರು ಕೂಡ ದುಡ್ಡು ಕೇಳಲ್ಲ. ಓಕೆ, ಜಾಯಿನ್ ಮಾಡಿಸ್ಕೊಳ್ಳೋಕ್ಕೋಸ್ಕರ, ಕಂಪನಿಯಲ್ಲಿ ವರ್ಕ್ ಮಾಡೋಕ್ಕೋಸ್ಕರ. ಯಾಕೆಂದರೆ ಅವ್ರಿಗೆ ಕೆಲಸ ಆಗಬೇಕು, ರೈಟ್? ಅವ್ರಿಗೆ ಕೆಲಸ ಆಗಬೇಕು ಅಂದರೆ ನೀವು ಚಾರ್ಜಸ್ ಮಾಡ್ತೀವಿ, ಅಂದರೆ ಸ್ಯಾಲ್ರಿ ಅವ್ರು ಕೊಡಬೇಕು ನಿಮಗೆ. ಓಕೆ, ಜೆನ್ಯೂನ್ ಆಗಿರೋಂಥ ಕಂಪನಿ ಯಾವತ್ತೂ ಕೂಡ ನಿಮಗೆ ದುಡ್ಡು ಕೇಳಲ್ಲ. ಆ್ಯಂಡ್ ನೀವು ದುಡ್ಡು ಕೂಡ ಕೊಡಬಾರ್ದು. ಆ್ಯಂಡ್ ಅದು ಏನಂದರೆ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಓಕೆ, ಈಗ ದುಡ್ಡು ಕೊಟ್ಟು ನಿಮ್ಮನ್ನು ಏನು ಜಾಯಿನ್ ಮಾಡಿಸ್ತೀನಿ ಅಂತ ಹೇಳೋದು, ಓಕೆ, ಆಮೇಲೆ ನಿಮಗೆ ಕೆಲಸ ನಾನು ಕೊಡಿಸ್ತೀನಿ ಅಂತ ಹೇಳೋದು, ಅವೆಲ್ಲ ಸುಳ್ಳಾಗಿರುತ್ತೆ. ಯಾರು ಕೂಡ ನಿಮಗೆ ದುಡ್ಡನ್ನು ಕೇಳಲ್ಲ. ಓಕೆ, ಇನ್ಫ್ಯಾಕ್ಟ್ ಅವರು ದುಡ್ಡು ಕೊಡ್ತಾರೆ. ಓಕೆ, ಸೊ ದಿಸ್ ಈಸ್ ದ ಥಿಂಗ್. ಆ್ಯಂಡ್ ಇನ್ನೊಂದು ಥಿಂಗ್, ನಾನು ವರ್ಕ್ ಫ್ರಮ್ ಹೋಮ್ ಜಾಬ್ ನೀವು ಮಾಡ್ತೀರಾ ಅಂದರೆ ಸುಮಾರು ಜನರು ಇದಕ್ಕೂ ಸ್ಕ್ಯಾಮ್ಗೆ ಒಳಗಾಗ್ತಾರೆ. ಅಂದರೆ ನೀವು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಎಲ್ಲ ನೀವು ನೋಡದೆ ಹಾಗೆ ಜಾಯಿನ್ ಆದರೆ ನಿಮಗೆ ದುಡ್ಡು ಕೂಡ ಕೊಡದೆ ಕೆಲಸ ಅಷ್ಟೇ ಮಾಡಿಸ್ಕೊಳ್ತಾರೆ. ಇದನ್ನು ಕೂಡ ನೀವು ಸ್ಕ್ಯಾಮ್ ಅನ್ನೋ ಒಂದು ಇದರಲ್ಲಿ ಇಟ್ಕೋಬೇಕಾಗತ್ತೆ. ಯಾಕಂದರೆ ನಿಮಗೆ ದುಡ್ಡು ಕೊಡಲೇಬೇಕು. ಜಾಬ್ ನೀವು ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ದುಡ್ಡು ಕೊಡಲೇಬೇಕಾಗತ್ತೆ. ಸ್ಯಾಲ್ರಿನ ನೀವು ಫಸ್ಟ್ ಪಾಯಿಂಟಲ್ಲಿ ಇಟ್ಕೊಂಡು ನೀವು ಮಾಡಬೇಕಾಗತ್ತೆ. ಆ್ಯಂಡ್ ಜೆನ್ಯೂನ್ ಆಗಿರೋಂಥ ಕಂಪನೀಸ್ ಎಲ್ಲಿಂದ ವರ್ಕ್ ಫ್ರಮ್ ಹೋಮ್ ಜಾಬ್ ಸಿಗ್ತಾವ ಅಂತ ನೀವು ನಂಗೆ ಕೇಳಿದರೆ, ಫಸ್ಟ್ ಆಫ್ ಆಲ್ ನೀವು ಇದನ್ನು ಕಟ್ ಆಫ್ ಮಾಡಬೇಕಾಗತ್ತೆ. ಯಾವ ಕಂಪನೀಸ್ಗಳು ನಿಮಗೆ ದುಡ್ಡು ಕೇಳ್ತಾ ಇದ್ದಾವೆ ಅಥವಾ ದುಡ್ಡು ಕೊಡದೇ ಇರೋವಂಥ ಕಂಪನೀಸ್ ನಿಮಗೆ ಆರಾಮಾಗಿ ಗೊತ್ತಾಗುತ್ತೆ ಯಾವ ಒಂದು ತಿಂಗಳಾದಮೇಲೆ ನೀವು ಜಾಯಿನ್ ಆದಮೇಲೆ. ವೇರಾಸ್ ದುಡ್ಡು ಕೇಳ್ತಿರೋಂಥ ಇದನ್ನು ನೀವು ಅಷ್ಟನ್ನು ಕಟ್ ಆಫ್ ಮಾಡಬೇಕಾಗತ್ತೆ. ದುಡ್ಡು ಇವಾಗ ಕೊಡೋಂಥ ಕಂಪನೀಸ್ ಅಂದರೆ ಜೆನ್ಯೂನ್ ಆಗಿರೋಂಥ ಕಂಪನೀಸನ್ನು ನೀವು ಫೋಕಸ್ ಮಾಡಬೇಕಾಗತ್ತೆ. ಓಕೆ, ಫಸ್ಟು ನೀವು ಸ್ಕಿಲ್ ಸೆಟ್ಟನ್ನು ನೀವು ಫೋಕಸ್ ಮಾಡಬೇಕು. ಆ್ಯಂಡ್ ಮೇಯ್ನ್ಲಿ ನೀವು ಹೇಗೆ ಜಾಬ್ ಪಡ್ಕೋಬೇಕು ಏನು ಎತ್ತ ಅಂತ ಕೇಳಿದರೆ, ರೆಫರಲ್ಸ್ನ ಬೇಸ್ ಮೇಲ್ಗಡೆ ನೀವು ಹೋಗೋದು ತುಂಬ ಬೆಟ್ರು. ಓಕೆ, ರೆಫರಲ್ಸ್ನ ಬೇಸ್ ಮೇಲ್ಗಡೆ ಹೋಗಿ ಅಲ್ಲಿಂದ ನೀವು ವರ್ಕ್ ಫ್ರಮ್ ಹೋಮ್ ಜಾಬಿಗೆ ಅಪ್ಲೈ ಮಾಡೋದು ತುಂಬ ಬೆಟ್ರು. ಓಕೆ, ಅಲ್ಲಿಂದ ನಿಮಗೆ ಈಸಿಲಿ ಜಾಬ್ ಸಿಗೋವಂಥ ಚಾನ್ಸಸ್ ಇರುತ್ತೆ, ವರ್ಕ್ ಫ್ರಮ್ ಹೋಮ್ ಜಾಬ್ಸ್. ಓಕೆ, ಆ್ಯಂಡ್ ಈಗಿನ ಟೈಮಲ್ಲಿ ಇಂಡಿಯಾದಲ್ಲಿ ಸುಮಾರು ಜನರು AI ಬಂದಿರೋಂಥ ಕಾರಣಕ್ಕೋಸ್ಕರ ಸುಮಾರು ಜನರು ಜಾಬನ್ನು ಫೈರ್ ಮಾಡ್ತಾ ಇದ್ದಾರೆ ಇವರನ್ನು, ಎಂಪ್ಲಾಯೀಸನ್ನು. ನೀವು ಅದನ್ನು ಮೇಕ್ ಶೂರ್ ಮಾಡ್ಕೋಬೇಕು, ನಿಮ್ಮ ಹತ್ರ ಒಂದು ಒಳ್ಳೆ ಸ್ಕಿಲ್ ಇರಬೇಕು. ಓಕೆ, ವರ್ಕ್ ಫ್ರಮ್ ಹೋಮ್ ಮಾಡೋಕ್ಕೋಸ್ಕರ ಮೋಸ್ಟ್ ಆಫ್ ದ 90% ಅಷ್ಟು ಥಿಂಗ್ ಇದೆ ಅಲ್ವಾ, ನಿಮಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಸಿಗೋಲ್ಲ. ಓಕೆ, ನಂಬರ್ 1 ನಿಮಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಸಿಗೋದು ಸ್ವಲ್ಪ ಆದಷ್ಟು ಇದು ಮಾಡ್ತಾರೆ. ಓಕೆ, ಅವಾಯ್ಡ್ ಮಾಡ್ತಾರೆ ಕಂಪನೀಸ್ಗಳು ಕೊಡೋಕ್ಕೋಸ್ಕರ. ಅಂದರೆ ಅದರಲ್ಲೂ ಕೂಡ ಕಾಂಪಿಟೇಷನ್ ಇರುತ್ತೆ. ಆ್ಯಂಡ್ 90% ಅಷ್ಟು ಜಾಬ್ಸ್, ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ಸ್ಕ್ಯಾಮ್ ಇರ್ತವೆ. ಸ್ಕ್ಯಾಮ್ ಅಂದರೆ ದುಡ್ಡನ್ನು ಕೇಳೋದು ಅಥವಾ ದುಡ್ಡು ಕೊಡದೇ ಇರೋದು, ಆ ಥರ ಇರ್ತವೆ. ನೀವು ಮೇಕ್ ಶೂರ್ ನೀವು ರೆಫರಲ್ಸ್ನ ಬೇಸ್ ಮೇಲ್ಗಡೆ ಹೋಗೋದು ತುಂಬ ಮುಖ್ಯ ಆಗಿರುತ್ತೆ. ನಿಮ್ಮ ಯಾವುದೇ ಒಂದು ಜಾಬಿಗೆ ಹೋಗ್ತೀರಂದರೆ, ಅಥವಾ ನಾನು ರೆಕಮೆಂಡ್ ಮಾಡ್ತೀನಿ ಹೈಬ್ರಿಡ್ ಸಿಸ್ಟಮಿಗೆ ಹೋಗೋಕ್ಕೋಸ್ಕರ ನೋಡಿ ವರ್ಕ್ ಫ್ರಮ್ ಹೋಮ್. ಅಂದರೆ ನೀವು ಒಂದು ವರ್ಕಿಗೆ ಹೋಗ್ತಾ ಇದ್ದೀರಾ, ಆಫೀಸಿಗೆ ಹೋಗ್ತಾ ಇದ್ದೀರಾ, ಆ್ಯಂಡ್ ಅದನ್ನು ವರ್ಕ್ ಫ್ರಮ್ ಹೋಮ್ ಬೇಸ್ ಮೇಲ್ಗಡೆ ಮಾಡೋಕ್ಕೋಸ್ಕರ ಅಂತ ಇದು ಈ ಥರ ಇರುತ್ತೆ. ಆ್ಯಂಡ್ ವರ್ಕ್ ಫ್ರಮ್ ಹೋಮ್ ಜಾಬಿನ ರಿಯಾಲಿಟಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೇನೆ, ಹೇಗಿರುತ್ತೆ ಏನು ಎತ್ತ ಅಂತ. ನನ್ನ ಒಂದು ಐಡಿಯಾಸನ್ನು ನಿಮಗೆ ಶೇರ್ ಮಾಡ್ತೇನೆ, ಸೊ ದಟ್ ನಿಮಗೊಂದು ಐಡಿಯಾ ಸಿಗೋಕ್ಕೋಸ್ಕರ ಹಿಂಗೆ ಮಾಡೋದು ಏನು ಎತ್ತ ಅಂತ. ಅಲ್ಲಿ ಈ ಥರ ಇರಲ್ಲ, ನಾವು ಕೂಲಿಂಗ್ ಗ್ಲಾಸ್ ಹಾಕ್ಕೊಳ್ತೀವಿ, ಸುಮ್ಮನೆ ಕೂತ್ಕೊಳ್ತೀವಿ, ಟೇಬಲಲ್ಲಿ ಕೂತ್ಕೊಂಡು ನಾವು ಕೆಲಸ ಮಾಡ್ತೀವಿ, ಆ ಥರ ಆಗಲ್ಲ. ಓಕೆ, ಸೊ ಕ್ಲೀನು ಮಾಡೋಣ. ಓಕೆ, ಆ ಥರ ಆಗಲ್ಲ. ಆ ಥರ ನಿಮಗೆ ಜಾಬ್ ಸಿಗೋಲ್ಲ. ಯಾವುದೇ ಜಾಬಿಗೆ ನೀವು ಹೋದ್ರೂ ಆ ಥರ ಇರೋಲ್ಲ. ಅಲ್ಲಿ ನಿಮಗೆ ಕೂರಿಸ್ತಾರೆ, ಅವರು ನಿಮಗೆ ಟ್ರೀಟ್ ಮಾಡ್ತಾರೆ, ಆ ಥರ ಯಾರೂ ಮಾಡಲ್ಲ. ಅದರ ರಿಯಾಲಿಟಿ ಹೆಂಗಿದೆ ಏನು ಇತ್ತಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೇನೆ. ಸೊ ವರ್ಕ್ ಫ್ರಮ್ ಹೋಮ್ ಜಾಬಿನ ರಿಲೇಟೆಡ್ ನಿಮಗೆ ಐ ಹೋಪ್ ನಿಮಗೊಂದು ಐಡಿಯಾ ಸಿಕ್ತು ಅಂತ ನಾನು ಅಂದ್ಕೊಳ್ತೇನೆ. ಈಗ ಹಾಗಾದರೆ ಹೇಗೆ ಪಡ್ಕೋಬೇಕು, ಅಂದರೆ ಈಗ ಜೆನ್ಯೂನ್ ಆಗಿರುವಂಥ ಜಾಬ್ಸನ್ನು ಯಾವ ಥರ ಏನು ಪಡ್ಕೋಬೇಕು ಅಂತ ಕೇಳಿದರೆ, ಮೇಯ್ನ್ಲಿ ನೀವು ಅಗೇನ್ ಹೇಳ್ತಾ ಇರೋದು ರೆಫರಲ್ಸ್ನ ಬೇಸ್ ಮೇಲ್ಗಡೆ ಹೋಗಿ. ಆ್ಯಂಡ್ ನೀವು ಹೋಗ್ತೀರಾ ಅಂದರೆ ಮೇಯ್ನಾಗಿ ಈಗ
ಇಂಡೀಡ್ ಆಯಿತು ಮತ್ತು ಫೈವರ್ ಯಾವುದು ಇಂಡೀಡ್ ಆಯಿತು ಮತ್ತು ಲಿಂಕ್ಡ್ಇನ್ ಆಯಿತು. ಓಕೆ, ಲಿಂಕ್ಡ್ಇನ್ನ ಮುಖಾಂತರ ನಿಮ್ಮದೊಂದು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಂಡಿರ್ತೀರಲ್ವ, ಎಲ್ರದ್ದು ಇದ್ದೇ ಇರುತ್ತೆ. ಅಲ್ಲಿಂದ ನೀವು ಸರ್ಚ್ ಮಾಡಿ ಅಲ್ಲಿಂದ ಹೋಗೋಕ್ಕೋಸ್ಕರ ಅಂತ ಟ್ರೈ ಮಾಡಿ. ದಟ್ಸ್ ಬೆಟರ್ ಚಾಯ್ಸ್ ಅಂತ ನಂಗೆ ಅನಿಸುತ್ತೆ. ಆ್ಯಂಡ್ ಮೋಸ್ಟ್ ಪ್ರಾಬಬ್ಲಿ ಓಕೆ, ಆನ್ಲೈನ್ನ ಥ್ರೂ ಬರೋಂಥ ಜಾಬ್ಸ್ ಓಕೆ, ಜೆನ್ಯೂನ್ ಆಗಿರೋಂಥ ಪೀಪಲ್ಸು ತುಂಬ ಕಮ್ಮಿ ಇರ್ತಾರೆ. ಓಕೆ, ಜಸ್ಟ್ ಕಂಟೆಂಟ್ಗೋಸ್ಕರ ಅಂತ ಬರೋಂಥ ಪೀಪಲ್ಸ್ ತುಂಬ ಜಾಸ್ತಿ ಜನ ಇರ್ತಾರೆ. ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನೀವು ಈಗ ಆನ್ಲೈನ್ನ ಥ್ರೂ ಇನ್ಸ್ಟಾಗ್ರಾಮ್ನ ಥ್ರೂ ಈಗ ನೀವು ಏನಾದರೂ ಜಾಬ್ಸ್ ನೋಡ್ತಾ ಇದ್ದೀರಾ ಅಂದರೆ ಅಲ್ಲಿ ಕಂಟೆಂಟ್ಸ್ಗೋಸ್ಕರ ಅಂತ ಸುಮಾರು ಜನರು ಇದು ಮಾಡ್ತಾರೆ. ನಾನು ಕೂಡ ಸುಮಾರು ಜನರನ್ನು ನೋಡಿದ್ದೀನಿ ಓಕೆ, ಮಾಡ್ತಾ ಇರೋದು ಆ ಥರ. ಆ್ಯಂಡ್ ನೀವು ಜೆನ್ಯೂನ್ ಆಗಿರೋಂಥ ಪೀಪಲನ್ನು ಹುಡುಕಿ ಇದು ಮಾಡೋಕ್ಕೋಸ್ಕರ ನೋಡಿ. ಫಾರ್ ಎಕ್ಸಾಂಪಲ್ಲು ಮೈವೀವ್ ಅಂತ ಇದ್ದಾರೆ ಓಕೆ, ಅವರು ತುಂಬ ಚೆನ್ನಾಗಿ ಇದು ಮಾಡ್ತಾರೆ, ಏನು ಜೆನ್ಯೂನ್ ಜಾಬ್ಸನ್ನು ಇದು ಮಾಡ್ತಾರೆ. ಜಸ್ಟ್ ಒಂದು ಎಕ್ಸಾಂಪಲ್ ನಾನು ಹೇಳಿದ್ದು, ಆ ಥರ ಸುಮಾರು ಜನರು ಇದ್ದಾರೆ. ಅವರನ್ನು ನೋಡಿಕೊಂಡು ಸುಷ್ಮಿತಾ ಅಂತ ಒಬ್ಬರು ಇದ್ದಾರೆ, ಅವರು ಕೂಡ ಜೆನ್ಯೂನ್ ಜಾಬ್ಸನ್ನು ಇದು ಮಾಡಿರೋದು ನಾನು ನೋಡ್ತೀನಿ. ಬಟ್ ಸುಮಾರೆಲ್ಲ ಕಂಟೆಂಟ್ಸು ನೀವು ನೋಡ್ಕೊಂಡು ಮಾಡಬೇಕಾಗತ್ತೆ, ಎಲ್ಲ ವೆರಿಫೈ ಮಾಡ್ಕೊಂಡು ಮಾಡಬೇಕಾಗತ್ತೆ. ಈ ಥರ ಏನಂದರೆ ರೈಟ್ ಕೈಂಡ್ ಆಫ್ ಪೀಪಲ್ಸಿಂದ ನೀವು ತೊಗೊಳಕ್ಕೋಸ್ಕರ ನೋಡಿ. ಅಲ್ಲಿಂದ ನಿಮಗೆ ಜಾಬ್ ಸಿಗೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ, ಜಾಬ್ ಸಿಗುತ್ತೆ ಅನ್ನೋದು ಕಾರಣ ನಾನು ಹೇಳೋಕ್ಕಾಗಲ್ಲ. ಯಾಕಂದರೆ ಇಟ್ಸ್ ಡಿಪೆಂಡ್ಸ್ ಅಪಾನ್ ಮೆನಿ ಫ್ಯಾಕ್ಟರ್ಸ್. ಆ ಥರ ನೀವು ಮಾಡಿ ಇದು ಮಾಡ್ಬೋದು. ನೀವು ಸಜೆಷನನ್ನು ಪಡ್ಕೋಬೋದು, ಜನರದ್ದು ಸಜೆಷನನ್ನು ಪಡ್ಕೋಬೋದು. ವೆರಾಸ್ ನೀವು ತೊಗೊಳ್ಳೋಂಥ ಜಾಬ್ ನಿಮ್ಮ ಒಂದು ಸ್ಕಿಲ್ ಸೆಟ್ನ ಬೇಸ್ ಮೇಲ್ಗಡೆ ಸಿಗುತ್ತೆ. ಅದನ್ನು ನೀವು ಫೋಕಸ್ ಮಾಡಿಕೊಂಡು ತೊಗೊಳಕ್ಕೋಸ್ಕರ ಅಂತ ನೀವು ನೋಡಿದರೆ ನಿಮಗೆ ಬೇಕಾಗಿರುವಂತಹ ಜಾಬ್ಸ್ ಎಲ್ಲದೂ ಸಿಗುತ್ತೆ. ಆ್ಯಂಡ್ ನೀವು ಈಸಿಯಾಗಿ ವರ್ಕ್ ಫ್ರಮ್ ಹೋಮ್ ಜಾಬ್ಸನ್ನು ಪಡ್ಕೊಂಡು ನೀವು ವರ್ಕನ್ನು ಮಾಡ್ಬೋದು. ಆ್ಯಂಡ್ ಐ ಹೋಪ್ ನಿಮಗೆ ಒಂದು ವ್ಯಾಲ್ಯೂಬಲ್ ಕಂಟೆಂಟ್ ಸಿಕ್ಕಿದೆ ಅಂತ ನಾನು ಅಂದ್ಕೊಳ್ತೇನೆ. ಆ್ಯಂಡ್ ಸಿ ಯು ಅರೌಂಡ್, ಬೈ ಟೇಕ್ ಕೇರ್.